ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಅಧಿಕಾರವಿಲ್ಲದಿದ್ದರೂ ತಗ್ಗದ ಜನಸೇವೆ. ಹೊಸಪೇಟೆ ಹಂಪಿ ರಸ್ತೆಗೆ ಸ್ವಂತ ಖರ್ಚಿನಲ್ಲಿ ಬೆಳಕು ನೀಡಿದ ಮಾಜಿ ಸಚಿವ ಶ್ರೀಯುತ ಆನಂದ್ ಸಿಂಗ್. ಕೃಷಿ ಸೊಸೈಟಿಯ ಅಧ್ಯಕ್ಷರ ನಿರ್ದೇಶಕರ ಕಿರುಕುಳ ಆರೋಪ. ಕಾರ್ಯದರ್ಶಿ ನಿಂಗಪ್ಪ ಆತ್ಮಹತ್ಯೆಗೆ ಶರಣು. ಹಂಪಿಯ ತುಂಗಭದ್ರಾ ನದಿಯಲ್ಲಿ ಕಾಲು ಜಾರಿ ಬಿದ್ದು ಪ್ರವಾಸಿ ತಾಯಿ ಮಗಳು ನಾಪತ್ತೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಬಿ ಶ್ರೀರಾಮುಲು. ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಂಪಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ಇನ್ನು ಮುಂದೆ ಕತ್ತಲೆಯ ಕಿರಿಕಿರಿ ಇರುವುದಿಲ್ಲ. ಅಧಿಕಾರದಲ್ಲಿ ಇಲ್ಲದಿದ್ದರೂ ಜನಸೇವೆ ನಿಲ್ಲುವುದಿಲ್ಲ ಎಂಬುದನ್ನು ಮಾಜಿ ಸಚಿವರಾದ ಶ್ರೀಯುತ ಆನಂದ್ ಸಿಂಗ್ ರವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವಿಶ್ವ ಪಾರಂಪರಿಕ ತಾಣ ಹಂಪಿಗೆ ಹೊಸಪೇಟೆಯಿಂದ ತೆರಳುವ ಮಾರ್ಗವು ಕತ್ತಲೆಯಿಂದ ಕೂಡಿರುತ್ತಿತ್ತು. ಇದನ್ನು ಗಮನಿಸಿದ ಮಾಜಿ ಸಚಿವ ಶ್ರೀಯುತ ಆನಂದ್ ಸಿಂಗ್ ರವರು ಅಧಿಕಾರದಲ್ಲಿಲ್ಲದಿದ್ದರೂ ಕ್ಷೇತ್ರದ ಮೇಲಿರುವ ಕಾಳಜಿಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಹಣ ವ್ಯಯಿಸಿ ನೂತನ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ. ರೈಟಿಗೆ ಬರ.
ಜೀವನ ಅಷ್ಟೊಂದು ಹೇಳ್ಬಿಟ್ರೆ ಆಯ್ತು ಅಂತ ಅಲ್ಲಿ ಒಂದೇ ಪರ್ಟಿಕ್ಯುಲರ್ ಬರೋಂಗಿಲ್ಲ ಹೊಸಪೇಟೆ ಎಲ್ಲ ನಾಗರಿಕರಿಗೂ ನಮಸ್ಕಾರ. ಇಂದು ನಮ್ಮ ಮಾಜಿ ಸಚಿವರಾದ ಮಾನ್ಯ ಆನಂದ್ ಸಿಂಗ್ ಸಾರ್ ಅವರು 19 ಬೀದಿ ದೀಪಗಳನ್ನು ಹಂಪಿ ರಸ್ತೆಗೆ ಹೋಗುವ ಆ ರಸ್ತೆಗೆ ಹಾಕಿದ್ದಾರೆ. ಇದಕ್ಕಿಂತ ಮುಂಚೆ 11 ಬೀದಿ ದೀಪಗಳು, ಅದಕ್ಕಿಂತ ಮುಂಚೆ 21 ಬೀದಿ ದೀಪಗಳು, ಹೀಗೆ ಮೊತ್ತವಾಗಿ 51 ಬೀದಿ ದೀಪಗಳನ್ನು ಅವರು ಹಂಪಿ ಬೈಪಾಸ್ ರಸ್ತೆಗೆ ಹಾಕಿ ಪ್ರವಾಸಿಗರಿಗೆ ಹಾಗೂ ಅನಂತಶಯನಗುಡಿ, ಮಲ್ಪನಗುಡಿ, ಕಮಲಾಪುರ ಹೋಗುವ ಒಂದು ಸಾರ್ವಜನಿಕರಿಗೂ ಅನುಕೂಲವಾಗ ಒಂದು ಬೆಳಕನ್ನು ತುಂಬಿ ಕಣ್ತುಂಬ ನಮ್ಮ ನಗರದ ಒಂದು ಒಳ್ಳೆಯ ಚೆನ್ನಾಗಿ ಸುಂದರೀಕರಣ ಕಾಣಲಂತ ಆ ಒಂದು ಡಿಫ್ರೆಂಟ್ ಲೈಟ್ಸ್ನೆಲ್ಲ ಹಾಕಿದ್ದಾರೆ. ಹಾಗೂ ಹೀಗೆ ಈ ಒಂದು ಲೈಟಿಂಗ್ಸ್ಗಾಗಿ ಅವರು ಸುಮಾರು ತಮ್ಮ ಸ್ವಂತ ಒಂದು 70 ಲಕ್ಷ ರೂಪಾಯಿವರೆಗೂ ಅಂದಾಜು 70 ಲಕ್ಷ ರೂಪಾಯಿ ಹಣವನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡಿದ್ದಕ್ಕೆ ನಮ್ಮ ನಗರಸಭೆ ವತಿಯಿಂದ ಅಧ್ಯಕ್ಷರು, ಸದಸ್ಯರು ಮತ್ತು ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು ಎಲ್ಲರೂ ಸೇರಿ ಮಾನ್ಯ ಆನಂದ್ ಸಿಂಗ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ನಾವು ಆ ಬೇಡಿಕೆಯನ್ನು ಅವರು ತೀರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಸ್ಥಳಗಳಲ್ಲಿ ಅವರಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವರು ಸಾಧ್ಯವಾದರೆ ಅವ್ರ ಸ್ವಂತ ಖರ್ಚಿನಿಂದ ಅದನ್ನು ಹಾಕ್ತಾರೆ. ಈ ಒಂದು ಹಾಕುವ ಮುಖಾಂತರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸಪೇಟೆಗೆ ವಿದ್ಯುತ್ ದೀಪಗಳನ್ನು ಕೊಡುವ ಮೂಲಕ ನಗರದ ಸೌಂದರೀಕರಣಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಮಾನ್ಯ ಮಾಜಿ ಸಚಿವರು ಹಾಗೂ ನಮ್ಮ ಎಲ್ಲ ನೆಚ್ಚಿನ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸರ್ ಅವರಿಗೆ ಹೃದಯಪೂರ್ವಕ ನಮ್ಮ ನಗರಸಭೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಚಿತ್ತವಾಡ್ಗಿಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದ್ದು, ಕೃಷಿ ಸೊಸೈಟಿಯ ಅಧ್ಯಕ್ಷ ಹಾಗೂ ನಿರ್ದೇಶಕರ ಕಿರುಕುಳ ತಾಳಲಾರದೆ ಕಾರ್ಯದರ್ಶಿ ನಿಂಗಪ್ಪರವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೊಸೈಟಿಯ ಲೆಕ್ಕಪತ್ರಗಳ ವಿಚಾರದಲ್ಲಿ ಅಧ್ಯಕ್ಷ ಮತ್ತು ನಿರ್ದೇಶಕರು ನಿಂಗಪ್ಪರವರಿಗೆ ಪದೇ ಪದೇ ಕಿರಿಕಿರಿ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದರೆಂದು ಹೇಳಲಾಗುತ್ತಿದೆ. ಇದರಿಂದ ಮನನೊಂದ ನಿಂಗಪ್ಪರವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ತೀವ್ರ ಅಸ್ವಸ್ಥಗೊಂಡಿದ್ದ ನಿಂಗಪ್ಪರವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಾನು ಎಷ್ಟೇ ಸಲ ತರಿಸಿದ್ದೀನಿ ನಾನು ಅಷ್ಟೇ. ಹೌದು ಸೈಡ್ ಬ್ಯಾಗ್ ಆರಾಮಣ್ಣ. ಚಿತ್ತವಾಡಿಗಲ್ಲಿರ್ತಕ್ಕಂಥ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಸೊಸೈಟಿಯಲ್ಲಿ ನಿನ್ನೆ ಮಧ್ಯಾಹ್ನ ಸೊಸೈಟಿಯ ಸೆಕ್ರೆಟ್ರಿ ಅಲ್ಲಿರ್ತಕ್ಕಂಥ ಡೈರೆಕ್ಟ್ರು ಮತ್ತು ಅಧ್ಯಕ್ಷರ ಕಿರುಕುಳದಿಂದಾಗಿ ಪಾಯ್ಸನನ್ನು ಕುಡಿರ್ತಕ್ಕಂಥದ್ದು. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ.
ಬಹುಶಃ ಆರಾಮಾಗ್ತಾರ ಅಂತ ನಮ್ಮೆಲ್ಲರೂ ಕೂಡ ಒಂದು ಆಶೆ ಇತ್ತು. ಆದರೆ ನಿನ್ನೆ ಏಕಾಏಕಿ ಸಂಜೆ ಒಂದು 6:30-7 ಗಂಟೆ ಸುಮಾರುವರೆಗೆ ಉಸಿರಾಟ ತೊಂದರೆ ಆಗಿ ತೀರ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತು ನಾವು ಚಿತ್ತವಾಡಿಗೆಯ ಸ್ಥಳೀಯರಾಗಿ ಒತ್ತಾಯ ಮಾಡೋದೇನೆಂದರೆ ಆ ಸೊಸೈಟಿಯಲ್ಲಿ ಏನೆಲ್ಲ ಹಣಕಾಸಿನ ವ್ಯವಹಾರ ಆಗಿದೆ, ಏನೆಲ್ಲ ಮಾನಸಿಕ ಒತ್ತಡ ಆಗಿದೆ ಅಧಿಕಾರಿಗಳ ಮೇಲೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಏನೆಲ್ಲ ಒತ್ತಡ ಆಗಿದೆ, ಅದರ ಮೇಲೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಸಹಕಾರ ಸಂಘದ ಸೊಸೈಟಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಬೇಕು. ಯಾರೆಲ್ಲ ಅಧ್ಯಕ್ಷರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಯಾರೆಲ್ಲ ಕಿರಿಕಿರಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ. ಇನ್ನೊಂದು ಬಾರಿ ಸೊಸೈಟಿ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳ ಮೇಲೆ ಈ ರೀತಿ ಮಾನಸಿಕ ಒತ್ತಡ ಆಗ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತೇಳಿ ಇವತ್ತು ಹೇಳಿಕ್ಕೆ ಬಯಸ್ತೀನಿ. ಇವತ್ತೇನು ಚಿತ್ತೋಡಿ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಏನಂದರೆ ಅಲ್ಲಿ ಸೆಕ್ರೆಟ್ರಿ ಅವರು ನಿಂಗಪ್ಪ ಅಂತಂದೇಳಿ ಕೆಲಸ ಮಾಡ್ತಾರೆ, ಸೆಕ್ರೆಟ್ರಿ ಇದ್ದಾರೆ. ಅದು ಸುಮಾರು 2-3 ತಿಂಗಳಿಂದ ಅವರಿಗೆ ಮಾನಸಿಕ ಒತ್ತಡ ಆಗಿದೆ ಲೆಕ್ಕಪತ್ರದ ವಿಷಯವಾಗಿ. ಅದು ಒಂದು ಆಡಿಟಿಗೆ ಕೊಟ್ಟಾಗ ಆಡಿಟಿಂದ ರಿಪೋರ್ಟ್ ಬರೋವರೆಗೆ ಯಾಕೆ ತಡಲಿಲ್ಲ ಇವರು ಅಂತ ಬರೀ ಒತ್ತಡ ಹಾಕೋಂಥ ಪರಿಸ್ಥಿತಿ ಏನಿತ್ತು ಇವರಿಗೆ. ಈಗ ಅವರೇ ನೇರ ಹೊಣೆ ಅಂತ ನಾನು ಏನು ಅಧ್ಯಕ್ಷ ಮತ್ತು ಡೈರೆಕ್ಟ್ರು ಇಬ್ಬರು ವೀರೇಶ್ ಮತ್ತು ಸೀನಪ್ಪ ಮತ್ತು ಇವರು ರಾಜೇಶ್ ಅಂತ ಸತೀಶಪ್ಪ ಅವರೇ ನೇರ ಹೊಣೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಮಪ್ಪನ ಸೊತ್ತೇನಲ್ಲ, ಅದು ರೈತರ ದುಡ್ಡು. ಅದು ನಾವು ಜಿ ಬಿ ಒಳಗೆ ಕೇಳಬೇಕಾದಂಥದ್ದು ನಾವು. ನೀವೇನು ಕೇಳಿದ್ರಿ? ನೀನು ಕೇಳಂಗಿದ್ರೆ ಜಿ ಬಿ ಒಳಗೆ ಕುಂತಂದು ಕೇಳ್ಬೇಕು ಎಲ್ಲರಿದ್ದಾಗ. ನೀನು ಪರ್ಸ್ನಲ್ಲಾಗಿ ಎದಕ್ಕೆ ಟಾರ್ಗೆಟ್ ಮಾಡಕತ್ತೀರಿ? ಇವತ್ತು ನಿಮ್ಮಲಿಂದನೇ ಆತ ಸೊಸೈಟಿ ಮಾಡ್ಕೊಬೇಕು. ಕಾರಣ ಇದಕ್ಕೆ ಸೂಕ್ತ ತನಿಖೆ ಆಗಬೇಕು. ಇವತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಇಲ್ಲದನಪ್ಪ ಅಂತ ನಾವು ಮುಂದಿನ ದಿನಗಳಲ್ಲಿ BDC ಬಾಕಿ ಮುತ್ತಿಗೆ ಆಗ್ತದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ %100% ವೇಸ್ಟೇಜ್ ಫ್ರೀ. RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. RJ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಲಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ? ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ಕೊಡಿ. ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಂಪಿಯಲ್ಲಿ ಮನಕಲಕುವ ಘಟನೆಯೊಂದು ನಡೆದಿದ್ದು, ಆಂಧ್ರಪ್ರದೇಶದಿಂದ ಹಂಪಿ ವೀಕ್ಷಿಸಲು ಸಂಬಂಧಿಕರೊಡನೆ ಬಂದಿದ್ದ ತಾಯಿ ಶಾಹೀನ್ ಮತ್ತು ಮಗಳು ಯಾಸ್ಮಿನ್ ತುಂಗಭದ್ರಾ ನದಿಯಲ್ಲಿ ಕಾಲು ಜಾರಿ ಬಿದ್ದು ನಾಪತ್ತೆಯಾಗಿದ್ದಾರೆ. ಕರ್ನೂಲಿನಿಂದ ತಮ್ಮ ಸಂಬಂಧಿಕರೊಂದಿಗೆ ಹಂಪಿಗೆ ಪ್ರವಾಸಕ್ಕೆಂದು ಬಂದಿದ್ದ ಕುಟುಂಬವು ಅಡುಗೆ ಮುಗಿಸಿದ ನಂತರ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಸ್ನಾನ ಮಾಡಲು ತೆರಳಿದ್ದರು. ಈ ವೇಳೆ ಕಾಲು ಜಾರಿ ನೀರಿನಲ್ಲಿ ಬಿದ್ದು ಕಣ್ಮರೆಯಾಗಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಈಜುಗಾರರು ಮತ್ತು ಸ್ಥಳೀಯರ ನೆರವಿನಿಂದ ನದಿಯಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ.
అక్కడ ఉంది కదా, పిలుస్తూనే ఉన్నాం. ఆ స్టీమర్ యాక్చువల్లీ అక్కడ ఉంది. మేము ఏడుచుకుంటూ పిలుచుకుంటూ వచ్చినాం. అయినా ఆ స్టీమర్ మాత్రం రాలేదు. ఇక్కడ ఉన్న వాళ్ళు మగవాళ్ళు మాత్రం ఆల్మోస్ట్ వచ్చినారు, దూకినారు వాళ్ళు కూడా డేర్ చేసి. బట్ మేము ఆ పెద్ద రాయి వరకు వాళ్ళు మాకు మొత్తం హెడ్ మొత్తం కనిపించింది. ఆ తర్వాత నుంచి మాకు వాళ్ళు కనపడలేదు. ఇంకా మేము అక్కడ దొరకలేదు. మేము ರಾಷ್ಟ್ರಗೀತೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲುರವರು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ನೋಡ್ರಿ, ಅವನು ದೇಶದ ಗುಲಾಮ ಆಗಿದ್ರೆ ಈ ದೇಶದಲ್ಲಿದ್ದಂಥ 130 ಕೋಟಿ ಜನಸಂಖ್ಯೆ ಜನಮನ ಗಣ ಆಡ್ತಾ ಇದ್ದಾರ, ಜೊತೆಲಿ ಒಂದೇ ಮಾತ್ರ ಹಾಡು ಕೂಡ ಆಡ್ತಾ ಇದ್ದಾರೆ. ಈ ಹಾಡನ್ನಂಥದ್ದು ಇದರದೇ ಆದಂಥ ಇತಿಹಾಸ. ರವೀಂದ್ರನಾಥ್ ಟ್ಯಾಗೂರ್ ಅವರು, ನಾವು ಸಣ್ಣವರು ಇದ್ದಂಥ ಟೈಮಲ್ಲಿ ಇಂಗ್ಲೀಷು ಮಾರಲ್ ಸೈನ್ಸ್ ಬುಕ್ಕಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಬರೆದಂಥ ಒಂದೇ ಮಾತ್ರ ಹಾಡು ಪ್ರತಿಯೊಬ್ಬರು ಕೂಡ ನಮ್ಮ ರಕ್ತದಲ್ರಿ. ನಾವು ಶಾಲೆಯಲ್ಲಿ ಬೆಂಕಿಂಚಮ್ ಚಟರ್ಜಿಯವರು ಅವತ್ತಿನ ಸಂದರ್ಭದಲ್ಲಿ ಬೆಂಕಿಂಚಮ್ ಚಟರ್ಜಿಯವರು ಹಾಡಿದಂಥ ಹಾಡು ನಮ್ಗೆ ಪ್ರತಿಯೊಬ್ಬರು ಕಲಿಸಿಕೊಟ್ಟಾರ. ಇವತ್ತು ಒಂದೇ ಮಾತ್ರ ಹಾಡು ಹಾಡ್ತೀವಿ, ಇವತ್ತು ಜನಗಣಮನ ಕೂಡ ಹಾಡ್ತೀವಿ. ಆದರೆ ಇವತ್ತು ಕಾಂಗ್ರೆಸ್ಸಿನ ಗುಲಾಮರಾಗಿರೋಕ್ಕೋಸ್ಕರವಾಗಿ ಇವತ್ತು ಒಂದೇ ಮಾತ್ರ ಹಾಡೋಕ್ಕೆ ಹಿಂದೆ ಸರಿತಿದ್ರ. ಈ ದೇಶದ ಇವತ್ತು ದೇಶದ ಮೇಲೆ ಪ್ರೀತಿ ಇರೋಂಥ ಜನರಿಗೆ ಇವತ್ತು ನೋವನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಹರಿಪ್ರಸಾದ್ ಅಷ್ಟೇ, ಆತ ದೇಶದ ಗುಲಾಮ ಆದರೆ ಒಂದೇ ಮಾತ್ರ ಹಾಡಾಡ್ತಾನ. ಸೋನಿಯಾ ಗಾಂಧಿ ಗುಲಾಮ ಆದರೆ ಒಂದೇ ಮಾತ್ರ ಹಾಡಾಡಲ್ಲ. RSS ಶಾಖೆಯಲ್ಲಿ ರಾಷ್ಟ್ರಗೀತೆ ಯಾಕೆ ಆಡಲ್ಲ ಅಂತ ಪ್ರಶ್ನೆ. ಅಲ್ಲ, ಆಡ್ತಾರೆ, ಎಲ್ಲ ಆಡ್ತಾರೆ. ಏನು ದೇಶದ ಬಗ್ಗೆ ಇವತ್ತು ಬಹುಶಃ RSS ಸಂಘಟನೆ ಏನಿದೆನೋ ಅವ್ರ ಚರಿತ್ರೆ ಏನಿದೆನೋ ಇವತ್ತಿಂದಲ್ಲ. ಇವತ್ತು ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿ ಆದಂಥ ಕೂಡ ಇವತ್ತು ಜನಸಂಘ ಕಾಲದಿಂದ ಕೂಡ RSS ಏನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋಂಥದ್ದು ಅವತ್ತು ಪ್ರಧಾನಮಂತ್ರಿಗಳು 100 ವರ್ಷ ಹಿಂದ್ಗಡೆ ಕೂಡ ಇತಿಹಾಸ ಇದೆ. ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಕೂಡ ಅದನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಸರಿ, ಅಧಿವೇಶನದ ಒಳಗೆ ಸಚಿವರ ಕಾಣೆಯಾದ ವ್ಯಕ್ತಿಯ ಕುರಿತು ಮಾಹಿತಿ. ಈ ಭಾವಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಬಾಳಾಪುರ ನಾಗರಾಜ, ವಯಸ್ಸು 43 ವರ್ಷ. ಇವರು ನೋಡಲು ಗೋಧಿ ಮೈಬಣ್ಣ, ದಪ್ಪ ಮೈಕಟ್ಟು, ದುಂಡು ಮುಖ ಹೊಂದಿದ್ದು, ಇವರು ದಿನಾಂಕ 3/7/2026 ಕಾಣೆಯಾಗಿರುತ್ತಾರೆ. ಇವರು ಯಾರಿಗಾದರೂ ಕಂಡುಬಂದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ತಿಳಿಸಬಹುದಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.